ಭಾರತ ದೇಶದ ಸಂವಿಧಾನಾತ್ಮಕವಾಗಿ ಸ್ವತಂತ್ರ ಬಂದು 7 ದಶಕಗಳು ಸಂದಿವೆ. ಶೋಷಿತ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳನ್ನ ಒಟ್ಟಾಗಿ ತಗೊಂಡೋಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ ಸ್ವಾತಂತ್ರ್ಯ ಇದ್ರೂ ಕೂಡ ಆಳುವ ವರ್ಗದ ರಾಜಕಾರಣಿಗಳು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಜೊತೆಗೆ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿಯವರನ್ನ ಕಳ್ಸಿಕೊಟ್ಟಿದ್ದಾರೆ. ಆ ಜಿಲ್ಲಾಧಿಕಾರಿಯವರು ಅವ್ರ ಜಾಬ್ ಚಾರ್ಟ್ನೇ ಓದ್ಕೊಂಡಿಲ್ಲ ಅಂತ ನನ್ನ ಭಾವನೆ ಇದೆ. ಅವ್ರ ಜಾಬ್ ಚಾರ್ಟು ಓದ್ಕೊಂಡಿಲ್ಲ, ಅವರ ಕರ್ತವ್ಯನೂ ಓದ್ಕೊಂಡಿಲ್ಲ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದಿಂದ ನೇಮಕ ಮಾಡಿದಂತ ಒಬ್ಬ IAS ಅಧಿಕಾರಿ ಅವ್ರ ಜಾಬ್ ಚಾರ್ಟ್ ನ ಡಿಸ್ಪ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ರಾಮನಗರ ಜಿಲ್ಲೆ ಆತ್ತವಿಂದ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ್ರೂ ಕೂಡ ಕನಿಷ್ಠ 10 ರಿಂದ 11 ಜನ ಜಿಲ್ಲಾಧಿಕಾರಿಗಳು ಬಂದೋಗಿದ್ದಾರೆ. ಆ ಎಲ್ಲಾ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಜನರ ಪರವಾಗಿ ಅವರ ಹಕ್ಕುಗಳನ್ನ ಕೊಟ್ಟಿರುವಂತ ಉದಾಹರಣೆಗಳಿವೆ. ಆದ್ರೆ ಈಗ ಬಂದಿರುವಂತ ಜಿಲ್ಲಾಧಿಕಾರಿ ಬಹಳ ಉದ್ದಟತನದಿಂದ ರೈತ ಸಂಘ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೇಕು, ಇದೆಲ್ಲ ಬಿಟ್ಟು ಜನರನ್ನೇ ಕಚೇರಿಗೆ ಸೇರಿಸ್ತಾ ಇರುವಂತ ಉದಾಹರಣೆಗಳಿವೆ. ಆದ್ರೆ ಇಂದಿನ ಸಾಲಿನಲ್ಲಿ 2025ನೇ ಸಾಲಿನಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನದ ಅಂಗವಾಗಿ ಕರೆದಿದ್ದಂತ ಸಭೆಯನ್ನ ನಾನ್ ಮಾಡಲ್ಲ, ಪರಿಶಿಷ್ಟ ಜಾತಿಯವ್ರ ಜೊತೆಲೂ ಮಾತಾಡಲ್ಲ, ಹಿಂದುಳಿದ ವರ್ಗದವ್ರ ಜೊತೆಲೂ ಮಾತಾಡಲ್ಲ, ಒಕ್ಕಲಿಗರ ಜೊತೆಲೂ ಮಾತಾಡಲ್ಲ, ಈ ಜಿಲ್ಲೆ ಒಕ್ಕಲಿಗರು ನನಗೇನು ಅನ್ನುವಂತ ಉದ್ದಟತನದಿಂದ ಕಾರ್ಯಕ್ರಮವನ್ನ ಪೋಸ್ಟ್ಮನ್ ಮಾಡಿ ತನ್ನ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಬಂದ್ರೆ ಅಸ್ಪೃಶ್ಯತೆ ಆಗುತ್ತೆ ಅಂತ ಹೇಳಿ ಅದನ್ನ ಜಿಲ್ಲಾ ಪಂಚಾಯತಿ ವರ್ಗಾವಣೆ ಮಾಡ್ತಾರೆ. ಅದೇ ಕಚೇರಿಯಲ್ಲಿ ಇಟ್ಕೊಂಡಂತ ಒಬ್ಬ ಜಿಲ್ಲಾಧಿಕಾರಿ ನಮ್ಮ ಸಭೆಗೆ ಬರಲ್ಲ. ಇದನ್ನ ಖಂಡಿಸಿ ನಾವು ಎಲ್ಲಾ ದಲಿತ ಪರ ಸಂಘಟನೆಗಳು, ದಲಿತ ಸಂಘಟನೆಗಳ ಒಕ್ಕೂಟದಿಂದ ಚೀಫ್ ಸೆಕ್ರೆಟರಿಗೆ ಮನವಿ ಮಾಡಿದ್ವಿ. ಆ ಎನ್ಕ್ವೈರಿ ಒಂದು ಹಂತಲ್ಲಿದೆ. ಆ ಎನ್ಕ್ವೈರಿನ ಇವರೇ ಹಣ ಕೊಡ್ತಾ ಇದಾರೋ ಅಥವಾ DK ಶಿವಕುಮಾರ್ ಅವರ ಜನಬಲದಿಂದನೋ ಅವರು ಮುಂದಕ್ಕೆ ತಳ್ಕೊಯ್ತಿದ್ದಾರೆ ಎನ್ಕ್ವೈರಿನ. ಅದೇ ರೀತಿ 2026ರಲ್ಲಿ ಒಂದು ಸಭೆಯನ್ನು ಕರಿಬೇಕಾಯ್ತು. ADCಗೆ ವರ್ಗಾವಣೆ ಮಾಡಿ ಸಭೆಯನ್ನ ಕರೀತಾರೆ. ಸಭೆ ಕರೆಯುವಾಗ ಏನು ನಿಯಮಗಳನ್ನ ಇದೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಅಧ್ಯಕ್ಷರಾದಂತ ಜಿಲ್ಲಾಧಿಕಾರಿ ಸಭೆಯನ್ನ ನಡೆಸ್ಕೊಂಡು ಹೋಗ್ಬೇಕು. ಆದ್ರೆ ಅವರು ಅಸ್ಪೃಶ್ಯತೆ ಆಚರಣೆಯನ್ನ ಮೈಗೂಡಿಸ್ಕೊಂಡು ಒಂದು ದಲಿತ ವಿರೋಧಿ ಮನಸ್ಸನ್ನ ಮಾಡ್ಕೊಂಡು ಮೈಗೂಡಿಸ್ಕೊಂಡು ಯಾವ ಒಕ್ಕಲಿಗರು ನನಗೆ ಲೆಕ್ಕ ಇಲ್ಲ, ಯಾವ ಲಿಂಗಾಯತರು ಲೆಕ್ಕ ಇಲ್ಲ, ಯಾವ ದಲಿತರಂತೂ ಮೊದಲೇ ಲೆಕ್ಕ ಇಲ್ಲ ಅಂತ ಇಟ್ಕೊಂಡು ಒಂದು ಉದ್ದಟತನವನ್ನ ಮಾಡ್ತಿದ್ರೆ, ಕರ್ತವ್ಯ ಲೋಪವನ್ನು ಮಾಡ್ತಿದ್ರೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದು ಖಂಡಿಸಿ ನಾವೇ ನಮ್ಮ ಸಂಘಟನೆ ಈ ಹಿಂದಿನ ವರ್ಷನೂ ಕೂಡ ಬಾಬೂಜಿ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನ ರೂಪುರೇಷೆಯನ್ನ ಮಾಡಿ ನಾವು ಕಾರ್ಯಕ್ರಮ ಮಾಡಿದ್ವಿ. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗೂ ಶಕ್ತಿ ಕೊಟ್ಟಿದ್ದಾರೆ ಸಂವಿಧಾನಾತ್ಮಕವಾಗಿ. ಈ ವರ್ಷನೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ದಲಿತ ಸಂಘಟನೆಗಳು ಅಂಬೇಡ್ಕರ್ ಜಯಂತಿ ಮತ್ತು ಬಾಬೂಜಿ ಜಯಂತಿ ನಾವು ಮಾಡ್ತೀವಿ. ಒಂದಿಬ್ರು ಯಾರನ್ನ ಇಟ್ಕೊಂಡು ಒಂದು ಜಯಂತಿ ಮಾಡಿ ನಾವು ಸಕ್ಸಸ್ ಆಗ್ತೀವಿ ಅಂತ ನಾವು ಖಂಡಿಸ್ತೀವಿ. ಈ ಕೂಡಲೇ ನಿಮ್ಮ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ಉಪಮುಖ್ಯಮಂತ್ರಿಯವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ, ಈ ಜಿಲ್ಲಾಧಿಕಾರಿಗಳನ್ನ ತತ್ಕ್ಷಣದಲ್ಲಿ ವಾಪಸ್ ಕರ್ಕೊಂಡಿಲ್ಲ ಅಂತಂದ್ರೆ ನಾವು ಹೈಕೋರ್ಟ್ಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಇವರು DK ಶಿವಕುಮಾರೇ ನನಗೆ ಕಳಿಸಿದ್ದಾರೆ, ನಾನು DK ಶಿವಕುಮಾರ್ ಹೇಳಿದಂತ ಹೋಗೋದಿಲ್ಲ ಅಂತ ಉದ್ದಟದ ತೋರಿಸ್ತಾ ಇರೋದು. DK ಶಿವಕುಮಾರ್ ಎಚ್ಚೆತ್ಕೋಬೇಕಾದಂತ ಅನಿವಾರ್ಯತೆ ಇದೆ. ಈ ತರ ಜಿಲ್ಲಾಧಿಕಾರಿ ಇದ್ರೆ ರಾಮನಗರ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೊಳ್ತೋಗುತ್ತೆ. DC ಅವರು ಸ್ಟ್ರಿಕ್ಟ್ ಆಗಿ ಇಲ್ದೇ ಇರೋದ್ರಿಂದ, ADC ಅವ್ರ ಮಾತನ್ನ ಇಲಾಖೆ ಕೇಳದೇ ಇರೋದ್ರಿಂದ ಈ ಸಭೆಗಳು ವೈಫಲ್ಯ ಆಗುತ್ತೆ. ನಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ಬಿಟ್ಟಿದೀವಿ. ನೆಪ ಮಾತ್ರಕ್ಕಷ್ಟೇ ನಿಮ್ಮನ್ನ ಮೀಟಿಂಗ್ ಕರೆದಿದ್ದೀವಿ. ನೀವು ಸಲಹೆ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ, ನಾವಂತೂ ಕಾರ್ಯಕ್ರಮ ಮಾಡೋ ಸಿದ್ಧ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಆ ಕಾರಣಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರೇ ಇಲ್ಲದೆ ಇರುವಂತ ಸಭೆಗೆ ನಾವು ಇರಲ್ಲ ಅಂತೇಳಿ ನಿನ್ನೆ ಬಾಯ್ ಕಟ್ ಮಾಡಿ ಹೊರಗಡೆ ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಯಾವುದೇ ಮುಖಂಡರುಗಳನ್ನ ಸಂಪರ್ಕ ಮಾಡಿಲ್ಲ. ಈಗಾಗಲೇ ಸಭೆ ಹಿಂಗೇನು ಅರ್ಧಕ್ಕೆ ನಿಂತಿದೆ, ನಾವು ಮುಂದುವರಿಸಿ ಯಾವುದೇ ತರದ ಸಮಸ್ಯೆಗಳು ಮಾಡ್ಕೊಳ್ಳೋದು ಬೇಡಿ, ಎಲ್ಲ ಒಟ್ಟಿಗೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಯಾವುದೇ ಮಾಹಿತಿನ ಇನ್ನೂ ಕೊಟ್ಟಿಲ್ಲ. ಆ ಕಾರಣಕ್ಕೆ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅನಿಸಿದೆ. ಹಾಗಾಗಿ ಸಹೋದರ ಹೇಳ್ದಂಗೆ ಜಿಲ್ಲಾಡಳಿತ ವೈಫಲ್ಯ ಮತ್ತೆ ಬೇಜವಾಬ್ದಾರಿ ತಂದಿದ್ನ ನಾವೆಲ್ಲರೂ ಬೇಸತ್ತು ನಾಳೆ ಹಸಿರು ಕ್ರಾಂತಿ ಅಧಿಕಾರದಂತ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಇಲ್ಲೇ ವಾಟರ್ ಟ್ಯಾಂಕ್ ಬಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಏನು ಬಾಬಾ ಸಾಹೇಬ್ರವರ ಸಂವಿಧಾನ ಈ ದೇಶದ 100 ಜಾತಿ, 100 ಧರ್ಮಗಳು, 100 ಭಾಷೆಗಳು ಸಾಮರಸ್ಯದಿಂದ ಬಾಳ್ತಾ ಇರೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ. ಆ ಸಂವಿಧಾನಕ್ಕೆ ಏನು ಗೌರವ ಕೊಡ್ತೀವಿ,
ಅದರ ಮುಖಾಂತರ ಸಂವಿಧಾನದ ಶಿಲ್ಪಿಗೆ ನಾವು ಆ ಗೌರವವನ್ನು ಸಲ್ಲಿಸ್ತೀವಿ. ಪ್ರತಿ ವರ್ಷ ಸಂವಿಧಾನ ಶಿಲ್ಪಿಯ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪರಿಪಾಠ ಬಂದಿದೆ. ಒಂದು ಪೂರ್ವಭಾವಿ ಸಭೆ ಕರೆದು ಸಾಧಕ ಬಾಧಕಗಳು ಚರ್ಚೆ ಮಾಡಿ ಈ ಕಾರ್ಯಕ್ರಮ ಹೇಗಿರಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಈ ದೇಶವನ್ನ ಯಾವ ರೀತಿ ಸಮಗ್ರ ದೃಷ್ಟಿಕೋನದಿಂದ ಸಾಮರಸ್ಯದಿಂದ ತಗೊಂಡೋಗ್ಬೇಕು ಅಂತ ಒಂದು ಬೃಹತ್ ವಿಶ್ವಮೆಚ್ಚುವ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಹಾನ್ ಮಾನವತಾವಾದಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳುವಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಪ್ರಬುದ್ಧವಾಗಿರ್ಬೇಕಾಗಿತ್ತು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಂವಿಧಾನಕ್ಕೆ ವಿಧೇಯರಾಗಿರದೆ ತಮ್ಮ ಉದ್ದಟತನದಿಂದ ಸಭೆ ಕರೆದು ಸಭೆಯ ಕೆಲವೇ ದೂರದಲ್ಲಿ ಇದ್ರೂ ಕೂಡ ಸಭೆಗೆ ಅಗೌರವ ತೋರಿರುವುದು ಅದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಮತ್ತು ಈ ದೇಶದ ಸಂವಿಧಾನಕ್ಕೆ ಮಾಡಿರತಕ್ಕಂಥ ಅಪಚಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಅವರು ಉದ್ದೇಶ ಪೂರ್ವಕವಾಗಿ ಉದ್ದಟದಿಂದ ನಡ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಳೆದ ಬಾರಿನೂ ಸೇಮ್ ಇದೇ ಒಂದು ಕಾರಣ ಹೇಳಿ ಇವತ್ತು ಬರಲಿಲ್ಲ ಅಂದ್ರೆ ಅವರ ಮನದಲ್ಲಿ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಈ ದೇಶ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇಲ್ಲ. ಅವರು ಈ ಸಂವಿಧಾನದ ಮೇಲೆ ವಿಧಿಯಾರ ನಡ್ಕದ್ರೆ ಒಬ್ಬ ಕೃತಜ್ಞ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.